ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿಲ್ಲಿ ನಮ್ಮ ಪಾಪುಗೆ ಕಾಜಲ್ ಮಾಡ್ತಾಯಿದ್ದೆ, ಕಾಡಿಗೆ ಮಾಡ್ತಾಯಿದ್ದೆ. ಅದನ್ನು ಕೂಡ ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡ್ಕೊಂಡಿದ್ದೀನಿ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 2 ಬಾದಾಮಿಯನ್ನು ತಗೊಂಡಿದ್ದೀನಿ. ಇದನ್ನು ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ. ಈ ಥರ ಕಟ್ಟಾದರೂ ಮಾಡ್ಕೋಬೋದು, ಇಲ್ಲ ಅಂದರೆ ಕುಟ್ಟಿ ಪುಡಿನಾದರೂ ಮಾಡ್ಕೋಬೋದು, ಹೇಗಾದರೂ ಆಗುತ್ತೆ ನೋಡಿ. ನಾನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಚಿಕ್ಕ ಚಿಕ್ಕದಾಗಿ. ಇವಾಗ ಒಂದು ಹತ್ತಿ ತೊಗೊಂಡಿದ್ದೀನಿ, ನಾವು ಬತ್ತಿ ಎಲ್ಲ ಮಾಡ್ತೀವಲ್ಲ ಆ ಥರದ್ದು ನೋಡಿ. ಇದನ್ನು ಚೆನ್ನಾಗಿ ಮಾಡಿಕೊಂಡು ಮಧ್ಯ ಭಾಗದಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡಂಥ ಬಾದಾಮಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮಧ್ಯ ಹಾಕ್ಕೊಂಡು ಫೋಲ್ಡ್ ಮಾಡ್ಕೋಬೇಕು. ನಾವು ಬತ್ತಿ ಹೊಸಿತಾವಲ್ಲ ದೇವರಿಗೆ, ಆ ಥರ ಸ್ವಲ್ಪ ದಪ್ಪ ತಗೋಬೇಕು. ಜಾಸ್ತಿ ಬರುತ್ತೆ, ಸ್ವಲ್ಪ ತಗೊಂಡ್ರೆ ಸ್ವಲ್ಪ ಆಗುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ದಪ್ಪ ಹತ್ತಿಯನ್ನು ತಗೋಬೇಕು. ಜಾಸ್ತಿ ಹತ್ತಿಯನ್ನು ತಗೋಬೇಕು, ದಪ್ಪ ಮಾಡ್ಕೋಬೇಕು ಬತ್ತಿಯನ್ನು ನೋಡಿ. ಒಂದು ಹಣತೆ ತೊಗೊಂಡಿದ್ದೀನಿ, ನೀವು ಯಾವುದಾದ್ರೂ ಎಣ್ಣೆ ಹಾಕ್ಕೋಬೋದು. ನಾನಿಲ್ಲಿ ತುಪ್ಪ ಉಪಯೋಗಿಸ್ತಾ ಇದ್ದೇನೆ, ಅದು ಗಟ್ಟಿಯಾಗಿದೆ ತುಪ್ಪ, ಅದನ್ನೇ ಹಾಕ್ಕೊಂಡಿದ್ದೀನಿ ನೋಡಿ. ಈ ಥರ ಇಟ್ಕೊಂಡು ನೀವು ಒಂದು ಸೈಡ್ ಬೇಕಾದ್ರೂ ದೀಪ ಹಚ್ಕೋಬೋದು. ನಾನಿಲ್ಲಿ 2 ಸೈಡ್ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಬೇಗ ಆಗುತ್ತೆ ಅಂತ. ಒಂದು ಸೈಡ್ ಬೇಕಾದರೂ ಹಾಕ್ಕೋಬೋದು, ಇಲ್ಲಿ 2 ಕಡೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಈ 2 ಸೈಡು ಒಂದು ಚಿಕ್ಕ ಚಿಕ್ಕ ಗ್ಲಾಸ್ ಇಟ್ಕೊಂಡು ಇದನ್ನ ಇವಾಗ ಯಾವುದಾದ್ರೂ ಪ್ಲೇಟ್ ಆಯ್ತು, ಈ ಥರ ದಬ ಹಾಕ್ಬೇಕು. ಅದಕ್ಕೆ ಅದ್ರದ್ದು ದೀಪದ ಲಾಸ್ಟ್ ಕುಡಿ ಏನು ಬರುತ್ತೆ ಅದೆಲ್ಲ ಕಪ್ಪಾಗಿ ಮೇಲೆ ನಿಂತ್ಕೊಂಡಿರುತ್ತೆ ತಟ್ಟೆಯಲ್ಲಿ ನೋಡಿ. ಈ ಥರ ನಿಂತ್ಕೊಂಡಿರುತ್ತೆ. ಅದು ಟಿಪಾಯಿ ಮೇಲೆ ಮಾಡಿದ್ರಿಂದ ಟಿಪಾಯಿ ಎಲ್ಲ ಒಂಥರ ಆಗ್ಬಿಟ್ಟಿದೆ. ಅದು ನೋಡಿ ಎಷ್ಟು ಕಪ್ಪಾಗಿ ಬಂದಿದೆ, ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ತುಂಬ ಚೆನ್ನಾಗಾಗಿದೆ, ಮನೆಯಲ್ಲೇ ಮಾಡ್ಕೊಂಡಿರೋದು. ಖುಷಿಯಾಗುತ್ತೆ, ಯಾವುದೇ ಕೆಮಿಕಲ್ ಇಲ್ಲದೇ ಪಾಪುಗೆ ಹಚ್ಬೋದು. ಇದನ್ನೊಂದು ಸ್ಪೂನ್ ತಗೊಂಡು ಅದನ್ನೆಲ್ಲ ತೆಗೆದು ಇನ್ನೊಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ದಪ್ಪ ಬತ್ತಿ ಮಾಡ್ಕೊಂಡಿರೋದ್ರಿಂದ ಜಾಸ್ತಿ ಬರುತ್ತೆ ಇದು. ಇವಾಗ ಎಲ್ಲ ತಗೊಳ್ಬೇಕು. ಈ ಥರ ಎಲ್ಲ ತೆಗೆದಾಗಿದೆ. ಇವಾಗ ನಾನು ಇದಕ್ಕೆ ಇನ್ನೂ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ. ನಾನು ಯಾವಾಗಲೂ ಬಳಸೋದು GRB ತುಪ್ಪನೇ. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಸ್ವಲ್ಪ ನೋಡಿ ಹಾಕ್ಕೋಬೇಕು. ತುಂಬ ಹಾಕಿದ್ರೆ ಒಂಥರ ಎಣ್ಣೆ ಥರ ಆಗುತ್ತೆ, ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾ ಇರೋದು. ಎಷ್ಟು ಕಪ್ಪಾಗಿದೆ, ತುಂಬ ಶೈನಾಗಿ ಕಾಣಿಸ್ತಾ ಇತ್ತು ನೋಡಿ. ಇದು ಪ್ರಸಾದದ ಡಬ್ಬಿ, ಇದು ಇಲ್ಲಿ ಸುತ್ತೂರು ಮಠಕ್ಕೆ ಹೋದಾಗ ಕೊಟ್ಟಿರೋದು. ಇದು ಆ ಡಬ್ಬಿಗೆ ಹಾಕಿ ಎತ್ತಿಡ್ತಾ ಇದ್ದೀನಿ ಇವಾಗ. ಚೆನ್ನಾಗಿದೆ ಡಬ್ಬಿ ನೋಡಿ, ಎಷ್ಟು ಶೈನಾಗಿ ಎಷ್ಟು ಬ್ಲ್ಯಾಕ್ ಆಗಿ ಕಾಣುತ್ತೆ ಅಂದರೆ ತುಂಬ ಖುಷಿಯಾಗುತ್ತೆ ನೋಡುವಾಗ. ಇದು ಹೋಗಬೇಕು ಅಂತ ಅಂದರೆ ಕೊಬ್ಬರಿ ಎಣ್ಣೆ ಇರುತ್ತಲ್ಲ, ಅದನ್ನು ಹಾಕಿ ವಾಶ್ ಮಾಡ್ಕೊಂಡ್ರೆ ಹೋಗುತ್ತೆ ನೋಡಿ. ನಮ್ಮ ಪಾಪುಗೆ ಸ್ವಲ್ಪ ಹಾಕಿ ತೋರಿಸ್ತಾ ಇದ್ದೀನಿ, ಮಲಗಿದ್ದಾನೆ ಅವನು ನೋಡಿ ಎಷ್ಟು ಚೆಂದ ಕಾಣಿಸುತ್ತೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.